ಯೇಸು ಕ್ರಿಸ್ತರ ಪರಿಶುದ್ಧಳ ನಾಮದಲ್ಲಿ ಈ ಸಂಜೆಯಲ್ಲಿ ಎಲ್ಲರನ್ನ ನಾನು ಆಹ್ವಾನಿಸ್ತೇನೆ. ಈ ದಿನ ದೇವರು ನಮ್ಮನ್ನು ಈ ಒಂದು ಕುಟುಂಬದಲ್ಲಿ ಅವರ ಪರಿಶುದ್ಧಳ ನಾಮದಲ್ಲಿ ಒಟ್ಟಾಗಿ ಸೇರಿಸಿದ್ದಾರೆ. ನಾವು ಆದಿ ಧರ್ಮ ಸಭೆಯಲ್ಲಿ ನೋಡ್ತೇವೆ, ಪ್ರತಿದಿನವೂ ಯಾರೆಲ್ಲ ಜೀವೋದ್ಧಾರವನ್ನು ಹೊಂದಿಕೊಂಡ್ರೋ, ಯಾರೆಲ್ಲ ಯೇಸು ಕ್ರಿಸ್ತರನ್ನು ಪ್ರಭುವು ರಕ್ಷಕನು ಅಂತೇಳಿ ಸ್ವೀಕಾರ ಮಾಡಿದ್ರೋ, ಅವರು ತಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಶಾಶ್ವತವಾಗಿ ಉಳಿಯುವಂತಹ ಅನ್ನೊಂದು ನಿತ್ಯ ಜೀವವನ್ನು ಹುಡುಕಿಕೊಂಡು ಏನು ಮಾಡ್ತಾಯಿದ್ರು, ಅವರು ಒಂದು ಮನೆಯಲ್ಲಿ ಪ್ರತಿದಿನ ಸಂಜೆ ಏನು ಮಾಡ್ತಾಯಿದ್ರು, ಅನ್ಯೂನ್ಯತೆಯಿಂದ ಒಟ್ಟಾಗಿ ಸೇರಿ ಯೇಸು ಕ್ರಿಸ್ತರನ್ನು ಏನು ಮಾಡ್ತಾಯಿದ್ರು, ಆರಾಧಿಸ್ತಾಯಿದ್ರು. ನಂತರ ಪ್ರೇಷಿತರ ಮುಖಾಂತರ ಒಂದು ಶುಭ ಸಂದೇಶವನ್ನು ಆಲಿಸ್ತಾ ಇದ್ದರು. ಅವರ ಒಂದು ವಿಶ್ವಾಸವನ್ನು ಪ್ರತಿನಿತ್ಯವೂ ಕೂಡ ಏನು ಮಾಡ್ತಾಯಿದ್ರು, ಅವರು ಹೆಚ್ಚಿಸಿಕೊಳ್ತಾ ಇದ್ದರು. ಇವತ್ತು ಯಾಕೆ ಪ್ರತಿದಿನವೂ ಕೂಡ ನಾವು ದೇವರ ವಾಕ್ಯಗಳನ್ನು ಆಲಿಸಬೇಕಾ, ಧ್ಯಾನಿಸಬೇಕಾ, ಅದು ಇಂಪಾರ್ಟೆಂಟಾ ಅಂತೇಳಿ ಕೇಳಿದ್ರೆ 100% ಇಂಪಾರ್ಟೆಂಟ್ ಅದು. ಯಾಕೆ ಅಂತೇಳಿದ್ರೆ ಪ್ರತಿದಿನ ನಾವು ದೇವರ ವಾಕ್ಯಗಳನ್ನು ಆಲಿಸುವಾಗ ನಮ್ಮ ಈ ಒಂದು ಎಲ್ಲ ಲೌಕಿಕವಾದಂಥ ಆಲೋಚನೆಗಳು, ಶಾರೀರಿಕವಾದಂತಹ ಎಷ್ಟು ಒಂದು ಶರೀರದ ಸ್ವಭಾವಗಳೇನಾಗುತ್ತೆ ಅಂತ ಹೇಳಿದ್ರೆ ಅವೆಲ್ಲವೂ ಕುಂಠಿತವಾಗಿ ಹೋಗುತ್ತೆ, ವೀಕಾಗಿ ಹೋಗ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪವಿತ್ರ ಆತ್ಮರು ನಮ್ಮೊಳಗಡೆ ಏನಾಗ್ತಾ ಇರ್ತಾರೆ, ಬಲ ಹೊಂದಿಕೊಳ್ತಾ ಇರ್ತಾರೆ. ಆಗ ನಮ್ಮ ಆತ್ಮ ಪವಿತ್ರ ಆತ್ಮರೊಡನೆ ಒಂದಾದಾಗ ನಮಗೆ ಗೊತ್ತಿಲ್ಲದಾಗಿಯೇ ಸ್ವರ್ಗೀಯವಾದಂಥ ಆ ಒಂದು ಸಮಾಧಾನ, ಸಂತೋಷ, ಯಾರೂ ಕೊಡಲಾಗದಂಥ ದೈವಿಕ ಅನುಭವವನ್ನು ಒಂದೊಂದು ದಿನವೂ ಕೂಡ ಪರ್ಸನಲ್ಲಾಗಿ ನಾವೇನು ಮಾಡ್ತೀವಿ, ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಈ ಆದಿ ಧರ್ಮಸಭೆಯಲ್ಲಿ ಭಕ್ತ ವಿಶ್ವಾಸಿಗಳೆಲ್ಲರೂ ಆ ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಒಟ್ಟಾಗಿ ಸೇರುವಾಗ ಇದೇ ಒಂದು ದೈವಿಕವಾದಂಥ ಅನುಭವವನ್ನು ಏನು ಮಾಡ್ತಾಯಿದ್ರು, ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು. ಇವತ್ತು ನಾವು ಕೂಡ ನೋಡಿ, ಪ್ರತಿದಿನವೂ ವೆಬ್ಎಕ್ಸಲ್ಲಾಗಿರ್ಬೋದು, ಮುಂಜಾನೆ ಮನ್ನಾ ಪ್ರಾರ್ಥನೆ ಆಗಿರ್ಬೋದು, ಅಥವಾ ಈ ರೀತಿಯಾಗಿ ನಾವು ವಿಶ್ವಾಸಿಗಳ ಕುಟುಂಬಗಳಲ್ಲಿ ಒಂದಾಗಿ ಸೇರಿ ಅನ್ಯೂನ್ಯತೆಯಿಂದ ದೇವರನ್ನು ಆರಾಧನೆ ಮಾಡುವ ಈ ಎಲ್ಲ ಕಾರ್ಯಗಳು ಏನು ಅಂತ ಹೇಳಿದ್ರೆ, ನಾವು ಒಬ್ಬರನ್ನೊಬ್ಬರು ಬಲಪಡಿಸಿಕೊಳ್ಳುವಂಥದ್ದು, ವಿಶ್ವಾಸದಲ್ಲಿ ಒಬ್ಬರನ್ನೊಬ್ಬರು ನಾವೇನು ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು. ಒಬ್ಬರ ಒಂದು ಪ್ರಾರ್ಥನೆ ಇನ್ನೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಹಾಯವನ್ನು ತಂದು ಕೊಡುತ್ತೆ. ಎಷ್ಟೋ ವಿಷಯಗಳಲ್ಲಿ ಈ ರೀತಿಯಾದಂತಹ ಒಂದು ಮನೆ ಪ್ರಾರ್ಥನೆಗಳೇನಾಗುತ್ತೆ ಅಂತ ಹೇಳಿದ್ರೆ ಅನೇಕರಿಗೆ ಸತ್ಯವನ್ನು ತಿಳಿಸಿಕೊಡುವುದರ ಜೊತೆಯಲ್ಲಿ ವಿಶ್ವಾಸಿಗಳಿಗೆ ಬಲವನ್ನು ತುಂಬುವಂಥ ಕೆಲಸ ಇದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ದಿನವೂ ಕೂಡ ದೇವರು ನಮ್ಮನ್ನು ಅವರ ಪರಿಶುದ್ಧಳ ನಾಮದಲ್ಲಿ ಒಟ್ಟಾಗಿ ಸೇರಿಸಿದ್ದಾರೆ. ಒಂದು ನಿಮಿಷ ನಾವು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅವರ ಪರಿಶುದ್ಧಳ ನಾಮಕ್ಕೆ ನಾವು ಈ ಸಮಯದಲ್ಲಿ ಆರಾಧನೆ ಮಾಡುವುದಕ್ಕೆ ಮೊದಲು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನಪಿಸಿಕೊಂಡು, ವಿಶೇಷವಾಗಿ ಈ ಮುಂಜಾನೆಯಿಂದ ಈ ಸಂಜೆವರೆಗೂ ಕೂಡ ಪವಿತ್ರ ಆತ್ಮರು ನಮ್ಮಲ್ಲಿದ್ದು ಇನ್ನೂ ಅನೇಕ ರೀತಿಯಾದಂಥ ಸ್ವರ್ಗೀಯ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ, ಅನೇಕ ವಿಷಯಗಳನ್ನು ಪ್ರಕಟಪಡಿಸಿದ್ದಾರೆ, ಅನೇಕರಿಗಾಗಿ ಪ್ರಾರ್ಥನೆ ಮಾಡುವಂಥ ಆಸಕ್ತಿಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಾರೆ. ಆ ಒಂದು ದೈವಿಕವಾದಂತಹ ಪ್ರೀತಿಯನ್ನು ಅನುಭವಿಸುವಂತೆ ನಮ್ಮನ್ನು ಈ ದಿನವೂ ಕೂಡ ದೇವರು ಪ್ರೇರೇಪಿಸಿದ್ದಾರೆ. ದೇವರ ವಾಕ್ಯಗಳಲ್ಲಿರುವಂಥ ಅನೇಕ ಗೂಢಾರ್ಥಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ಮತ್ತು ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಆಧ್ಯಾತ್ಮಿಕವಾದಂಥ ಜೀವಿತಕ್ಕಾಗಿ ಬೇಕಾದಂಥ ಎಷ್ಟೋ ಭಿನ್ನಗಳನ್ನು, ಕೋರಿಕೆಗಳನ್ನು ನಾವು ದೇವರ ಒಂದು ಸನ್ನಿಧಾನದಲ್ಲಿಟ್ಟು ಪ್ರಾರ್ಥನೆ ಮಾಡಲು ಪವಿತ್ರಾತ್ಮರು ಈ ದಿನವೂ ಕೂಡ ನಮಗೆ ಸಹಾಯಕರಾಗಿದ್ದಾರೆ. ಎಷ್ಟೋ ವಿಷಯಗಳಲ್ಲಿ ನಾವು ಸೋತು ಹೋಗುತ್ತಿದ್ದಂಥ ಸಮಯಗಳಲ್ಲಿ, ಎಷ್ಟೋ ಒಂದು ಕಾರ್ಯಗಳಲ್ಲಿ ನಾವು ಬಿದ್ದು ಹೋದಂಥ ಸ್ಥಿತಿಗಳಲ್ಲಿ ಪರಿಶುದ್ಧಾತ್ಮರು ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದುಂಟು. ಇವೆಲ್ಲವುಗಳನ್ನು ನಾವು ನೆನಪಿಗೆ ತಂದುಕೊಂಡು ಈ ಸಮಯದಲ್ಲಿ ಆ ಕ್ರಿಸ್ತ ಯೇಸುವಿಗೆ ನಾವು ಕೃತಜ್ಞತೆಯನ್ನು ಹೇಳೋಣ, ಸ್ತೋತ್ರ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಕರ್ತರಾದ ಯೇಸುವೆ, ಈ ಸಂಜೆ ವೇಳೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ವಿಶೇಷವಾಗಿ ಸ್ವಾಮಿ, ಸಹೋದರಿ ಸುನೀತಕ್ಕ, ಸಹೋದರ ಕಾಣಿಕಣ್ಣ ಮತ್ತು ಇವರ ಈ ಕುಟುಂಬದಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ನಿಮ್ಮ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ನಾವು ಕೇಳಲು, ನಿಮ್ಮ ನಾಮವನ್ನು ಸ್ತುತಿಸಿ ಆರಾಧಿಸಲು ಈ ಸ್ಥಳವನ್ನು ಈ ದಿನ ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತರೆ. ಈ ಕುಟುಂಬದ ಮೂಲಕ ಸ್ವಾಮಿ, ಈ ಒಂದು ಊರಿನಲ್ಲಿ, ಈ ಧರ್ಮ ಕೇಂದ್ರದಲ್ಲಿ ನೀವು ಮಾಡುವ
ಮಾಡುತ್ತಿರುವಂಥ ಎಲ್ಲ ಒಂದು ಜೀವವುಳ್ಳ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ನಿಮ್ಮ ಶುಭ ಸಂದೇಶದಲ್ಲಿರುವಂಥ ಸತ್ಯಗಳನ್ನು ಅನೇಕ ಜನರಿಗೆ ಸಾರುವಂಥ ಒಂದು ಕುಟುಂಬವಾಗಿ ಇವರನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಈ ಕುಟುಂಬದಲ್ಲಿರುವಂಥ ಇವರ ಮಕ್ಕಳಿಗಾಗಿ, ಸೊಸೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ. ಪ್ರಭು ಯೇಸುವೆ, ಮಗಳಿಗಾಗಿ, ಅಳಿಯನಿಗಾಗಿ ಕೂಡ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಇವರುಗಳ ಮುಖಾಂತರವೂ ಕೂಡ ಸ್ವಾಮಿ, ನೀವು ಅನೇಕ ರೀತಿಯಾಗಿ ನಿಮ್ಮ ಸ್ವರ್ಗೀಯ ಕಾರ್ಯಗಳನ್ನು ನೀವು ಅವರು ಇರುವ ಸ್ಥಳಗಳಲ್ಲಿ ನೀವು ಮಾಡಿಕೊಳ್ಳುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನೀನು ವಿಶ್ವಾಸವಿಡು, ನಿನ್ನ ಇಡೀ ಕುಟುಂಬ ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತದೆ ಎಂಬ ವಾಕ್ಯಕ್ಕೆ ಅನುಗುಣವಾಗಿ ಈ ಕುಟುಂಬವನ್ನು ನೀವು ಕರ್ತನೆ ಜೀವೋದ್ಧಾರದ ಮಾರ್ಗದಲ್ಲಿ ನೀವು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕರ್ತರೆ. ನಿಮ್ಮ ನಾಮದಲ್ಲಿ ಸೇರಿ ಬಂದಿರುವ ಎಲ್ಲ ಸಹೋದರ ಸಹೋದರಿಯರಿಗಾಗಿ, ಮಕ್ಕಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನಪ್ಪ. ನಮ್ಮೊಬ್ಬೊಬ್ಬರ ಮುಖಾಂತರವೂ ಕೂಡ ಸ್ವಾಮಿ ನಿಮ್ಮ ಸ್ವರ್ಗೀಯ ರಾಜ್ಯದ ಕಾರ್ಯಗಳನ್ನು ಅಪ್ಪ ನೀವು ಮಾಡಿಸಿಕೊಳ್ಳುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ಚಿತ್ತಕ್ಕನುಗುಣವಾಗಿ ಅಪ್ಪ ವಿಧೇಯತೆಯಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಸತ್ಯದ ಮಾರ್ಗವನ್ನು ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸುಳ್ಳನ್ನು, ಅಸತ್ಯವನ್ನು ನಮ್ಮಿಂದ ತೆಗೆದು ಹಾಕಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಕುಟುಂಬಗಳಲ್ಲೂ ಕೂಡ ಸ್ವಾಮಿ ನೀವು ಜೀವಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ವರ್ಗೀಯ ಆಧ್ಯಾತ್ಮಿಕ ವರದಾನಗಳಿಂದ ನೀವು ನಮ್ಮನ್ನು ತುಂಬಿ ಪವಿತ್ರ ಆತ್ಮನ ಒಂದು ವರಗಳಿಂದ, ಫಲಗಳಿಂದ ನಮ್ಮನ್ನು ತುಂಬಿದವರಾಗಿ ನಮ್ಮೊಬ್ಬೊಬ್ಬರಿಗೆ ಹೊಸ ಜೀವವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ನಿಮ್ಮ ನಾಮದಲ್ಲಿ ಅನ್ಯೂನ್ಯತೆಯಿಂದ ಕೂಡಿ ಬಂದಿರುವಂಥ ಈ ಸಮಯದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ನೀವು ಆಸೀನರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈಗಾಗಲೇ ಸ್ವಾಮಿ ನಿಮ್ಮ ಆತ್ಮರಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಈ ಸ್ಥಳದಲ್ಲಿ ನಿಮ್ಮ ಜೀವನದ ಕಾರ್ಯಗಳು ಇನ್ನೂ ಹೆಚ್ಚಾಗಿ ನಡೆಯುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಪ್ಪ. ನಿಮ್ಮ ಎಲ್ಲ ರೀತಿಯಾದಂತಹ ವಾಕ್ಯಗಳಲ್ಲಿರುವಂತಹ ಪ್ರಕಟಣೆಗಳನ್ನು ಈ ದಿನವೂ ಕೂಡ ನೀವು ಪ್ರಕಟಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮ್ಮ ಬುದ್ಧಿಯನ್ನು ಇನ್ನೂ ವಿಕಾಸಗೊಳಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ವಿಶ್ವಾಸವನ್ನು ಇನ್ನೂ ಅಧಿಕರಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ಈ ದಿನವೂ ಕೂಡ ನಮ್ಮ ಜೊತೆಯಲ್ಲಿದ್ದು ನೀವು ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನಪ್ಪ. ಯೇಸುವೆ, ಆಧ್ಯಾತ್ಮಿಕವಾಗಿ ಬೇಕಾದಂಥ ಎಲ್ಲ ಒಂದು ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ಇನ್ನೂ ಹೆಚ್ಚಾಗಿ ನೀವು ಅನುಗ್ರಹಿಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನೀವು ಒಳ್ಳೆಯವರು ಸ್ವಾಮಿ, ನಮ್ಮ ಪರವಾಗಿ ಒಳ್ಳೆಯ ಆಲೋಚನೆಯನ್ನು ಇಟ್ಟುಕೊಂಡಿರುವಂಥ ದೇವರು, ಒಳ್ಳೆಯ ಯೋಜನೆಗಳನ್ನು ನಮ್ಮ ಮುಖಾಂತರ ನೀವು ನೆರವೇರಿಸುವ ದೇವರು ನೀವು ಆಗಿದ್ದೀರಿ ಅಪ್ಪ. ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಈ ಒಂದು ಆಧ್ಯಾತ್ಮಿಕವಾದಂಥ ಸೇವೆಯ ಜೀವನಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ ಅಪ್ಪ, ವಂದನೆ ಯೇಸುವೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ, ಸ್ತೋತ್ರ, ವಂದನೆ, 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 ಆರಾಧನೆ, 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 ಮಹಿಮೆ, ಮಹಿಮೆ, ಮಹಿಮೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರೈಸ್ ದ ಲಾರ್ಡ್. ಒಂದು ಪೂರ್ವಕಾಲದ ಇತಿಹಾಸ ತೆಗೆದುಕೊಳ್ಳೋಣ. ಒಂದು ಪೂರ್ವಕಾಲದ ಇತಿಹಾಸ, ಅಧ್ಯಾಯ 16, ವಾಕ್ಯ 35 ಓದೋಣವಾ? 34, 35. ಓದಿಮ್ಮ, 34ರಿಂದ ಓದಿ. ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ, ತೋರಿ ಆತನಿಗೆ ನಿಮ್ಮ ಸ್ತೋತ್ರ ಕೃತಜ್ಞತ. ಹೇ ದೇವ, ನಮ್ಮ ಸಹಾಯಕ, ನಮ್ಮನ್ನು ಉದ್ಧರಿಸು, ನಾಡು ನಾಡುಗಳಿಂದ ನಮ್ಮನ್ನು ಒಂದುಗೂಡಿಸು, ನಿನ್ನ ಪವಿತ್ರ ನಾಮವನ್ನು ಭಜಿಸುವೆವು ನಾವು, ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ಹೆಚ್ಚಳ ಪಡುವೆವು. ಪ್ರೈಸ್ ದ ಲಾರ್ಡ್. ಒಂದು ನಿಜವಾದ ವಿಶ್ವಾಸಿ ಯಾವುದರಲ್ಲಿ ಹೆಚ್ಚಳ ಪಡ್ತಾನೆ? ತನ್ನ ದೇವರನ್ನು ಸ್ತುತಿಸಿ ಅವರಿಗೆ ಕೃತಜ್ಞತೆಯನ್ನು ಹೇಳುವಾಗ ಮಾತ್ರ ಹೆಚ್ಚಳವನ್ನು ಪಡ್ತಾನೆ. ಪೌಲ ಕೂಡ ಹೇಳ್ತಾರಲ್ವ, ನೀವು ಆ ಕ್ರಿಸ್ತ ಯೇಸುವನ್ನು ಅರಿತುಕೊಂಡಿದ್ದಕ್ಕಾಗಿ ನೀವೇನು ಮಾಡಿ? ಹೆಚ್ಚಳ ಪಡಿರಿ. ಯಾಕೆ ಅಂತ ಹೇಳಿದ್ರೆ, ಆ ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ. ಕೀರ್ತನೆಗಾರ 136ರಲ್ಲಿ ನಾವು ಪೂರ್ತಿಯಾಗಿ ಓದ್ತೇವೆ,
ನಮ್ಮ ದೇವರೇನಾಗಿದ್ದಾರಂತೆ ಶಾಶ್ವತವಾದ ಪ್ರೀತಿಯಿಂದ ತುಂಬಿದ ದೇವರಾಗಿದ್ದಾರೆ. ಅವ್ರ ಗುಣನೇ ಪ್ರೀತಿಸೋ ಗುಣ. ದೇವರ ಗುಣ ಏನು? ಪ್ರೀತಿಸೋ ಗುಣ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಮ್ಮೊಬ್ಬೊಬ್ಬರನ್ನು ಏನು ಮಾಡಿದರು? ದೇವರು ಅವರ ರೂಪದಲ್ಲೇ ಸೃಷ್ಟಿ ಮಾಡಿದ್ರು ಅಂತೇಳಿ ಆದಿಕಾಂಡದಲ್ಲಿ ಓದ್ತೇವೆ, ಹೌದಲ್ವಾ? ನಂತರ ಅವರು ತಪ್ಪು ಮಾಡಿದರೂ ಕೂಡ ಆ ತಪ್ಪಿಗೆ ಅವರನ್ನು ಪ್ರತಿಯಾಗಿ ಶಿಕ್ಷಿಸದೆ ಸೀನಾಯಿ ಬೆಟ್ಟದಲ್ಲಿ ಏನು ಮಾಡಿದ್ರು? ಅವರ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಲಿ ಅಂತೇಳಿ 10 ಆಜ್ಞೆಗಳನ್ನು ಕೊಟ್ಟು, ನಂತರ ಮರುಭೂಮಿಯಲ್ಲಿ ಅವರು ಹಸಿದಿದ್ದಾಗ ಮನ್ನವನ್ನು ಕೊಟ್ಟರು, ಬಾಯಾರಿದಾಗ ನೀರನ್ನು ಕೊಟ್ಟರು. ಇದೆಲ್ಲ ಈ ಕಾರ್ಯಗಳನ್ನು ನಾವು ನೋಡುವಾಗ ಒಂದು ವೇಳೆ ದೇವರಿಗೆ ಅವ್ರ ಮೇಲೆ ಕೋಪ ಇದ್ದಿದ್ರೆ ಇದೆಲ್ಲ ಮಾಡ್ತಾ ಇದ್ರ? ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಬೈಬಲಲ್ಲಿ ಹೇಳ್ತಾರೆ, ಮನುಷ್ಯನು ಮೂಗಿನಲ್ಲಿ ಉಸಿರಾಡುವ ನರ ಪ್ರಾಣಿ. ದೇವರ ಮನಸ್ಸು ಮಾಡಿದ್ರೆ 1 ಸೆಕೆಂಡಲ್ಲಿ ಏನಾಗ್ತಾನೆ? ಮನುಷ್ಯ ನಾಶವಾಗಿ ಹೋಗ್ತಾನೆ. ಇದು ಯಾರಿಗೆ ಗೊತ್ತು? ದೇವರಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಇವರನ್ನು ಪ್ರೀತಿಯಿಂದಲೇ ತಿದ್ದುತ್ತೀನಿ ಅಂತೇಳಿ ಏನು ಮಾಡಿದ್ರು? ದೇವರು ಅವರ ಆಜ್ಞೆಗಳನ್ನು ಕೊಟ್ಟರು, ಅವ್ರ ಜೊತೆಯಲ್ಲೇ ಇರುವುದನ್ನು ಅವರಿಗೆ ಅರ್ಥ ಮಾಡಿಸಿದರು. ಅದಕ್ಕೆ ಇಲ್ಲಿ ನೋಡಿ ನಾವು ಓದ್ತೇವೆ, ನಮ್ಮ ದೇವರು ಏನಾಗಿದ್ದಾರಂತೆ? ಅವರು ದಯಾಪೂರಿತನು. ಆತನ ಪ್ರೀತಿ ಏನಾಗಿದೆ? ಶಾಶ್ವತವಾದ ಪ್ರೀತಿ. ನಾವು ಒಳ್ಳೆಯದನ್ನು ಏನೋ ಮಾಡ್ತಾ ಇದ್ದೀವಿ ಅಥವಾ ದೇವರನ್ನು ನಾವು ತಿಳಿದುಕೊಂಡಿದ್ದಕ್ಕಾಗಿ, ನಾವು ಮಾನಸಾಂತರಗೊಂಡಿದ್ದಕ್ಕಾಗಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತೇಳಿ ತಿಳ್ಕೊಬೇಡಿ. ಪ್ರೈಸ್ ದಿ ಲಾರ್ಡ್. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಾವು ಮಾನಸಾಂತರಗೊಂಡಿದ್ದೀವಿ, ಇದಕ್ಕಾಗಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡ್ರೆ ನಮಗಿಂತ ಮೂರ್ಖರು ಬೇರೆ ಯಾರೂ ಇಲ್ಲ. ದೇವರ ಪ್ರೀತಿ ಅದಕ್ಕೆ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿಗೇನಿಲ್ಲ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ಅದಕ್ಕೆ ದಾವೀದ ಹೇಳಿದ್ದು, ಆ ದೇವರ ಪ್ರೀತಿ ಏನಾಗಿದೆ? ಶಾಶ್ವತವಾದ ಪ್ರೀತಿಯಾಗಿದೆ. ಹಾಗಿದ್ರೆ ಅವರು ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ ಯಾವುದು? ಶಾಶ್ವತವಾದ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಆ ಪ್ರೀತಿಯನ್ನು ನಾವು ಹೊಗಳಿ ಹಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಇಷ್ಟವಾದಂಥ ಕಾರ್ಯವನ್ನು ಮಾಡಬೇಕು. ಅವ್ರಿಗೆ ಇಷ್ಟವಾದಂಥ ಕಾರ್ಯ ಯಾವುದು ಅಂತ ಹೇಳಿದ್ರೆ, ಅವರು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಒಂದು ಸಹಾಯವನ್ನು ನೆನಪಿಸಿಕೊಂಡು ಅವ್ರಿಗೇನು ಮಾಡಬೇಕು? ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ತೋರಿ ಆತನಿಗೆ ನಿಮ್ಮ ಸ್ತೋತ್ರ ಕೃತಜ್ಞತೆ. ಸ್ತೋತ್ರ ಬೇರೆ, ಕೃತಜ್ಞತೆ ಬೇರೆ. ಸ್ತೋತ್ರ ಅಂತ ಹೇಳಿದ್ರೆ, ನಮಗೆ ಏನೆಲ್ಲ ಮಾಡಿದ್ದಾರೆ, ನಮ್ಮನ್ನು ಯಾವುದೆಲ್ಲ ಪಾಪದೊಂದು ಕೂಪದಿಂದ ರಕ್ಷಣೆ ಮಾಡಿದ್ದಾರೆ, ಶಾರೀರಿಕವಾಗಿ ಆತ್ಮಿಕವಾಗಿ ಏನೆಲ್ಲ ದೇವರ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ಇದನ್ನು ನಾವು ಪರ್ಸನಲ್ಲಾಗಿ ತಗೊಂಡು ಆ ದೇವರಿಗೆ ನಾವು ವೈಯಕ್ತಿಕವಾಗಿ ಹೇಳುವಂಥದ್ದೇ ಸ್ತೋತ್ರ. ನಾವು ಈ ರೀತಿಯಾಗಿ ಒಂದು ಕುಟುಂಬವಾಗಿ ಒಂದು ಮನೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡುವಾಗ, ನಾವು ಒಟ್ಟಾಗಿ ಎಲ್ಲರೂ ಸೇರಿ ಆ ದೇವರ ನಾಮವನ್ನು ಸ್ತುತಿಸಿ ಆರಾಧಿಸುವಾಗ, ನಮ್ಮೆಲ್ಲರ ಜೀವಿತದಲ್ಲಿ ಏನು ಮಾಡಿದ್ದಾರೆ ಅವುಗಳನ್ನು ನೆನಪಿಸಿಕೊಂಡು ನಾವು ಒಟ್ಟಾಗಿ ಸೇರಿ ಮಾಡುವುದೇ ದೇವರಿಗೆ ಕೃತಜ್ಞತೆ. ಒಟ್ಟಾಗಿ ಸೇರಿ ಮಾಡುವಾಗ ಅದು ಕೃತಜ್ಞತೆ. ನಾವು ಪರ್ಸನಲ್ಲಾಗಿ ಮಾಡುವಾಗ ಅದೇನಾಗುತ್ತೆ? ಅದು ಸ್ತೋತ್ರ ಬಲಿಯಾಗುತ್ತೆ. ಅದು ಪ್ರೈಸ್ ದಿ ಲಾರ್ಡ್. ಹಾಗಿದ್ರೆ ಈಗ ಈ ಹಳೆ ಒಡಂಬಡಿಕೆಯಲ್ಲಿದ್ದಂತಹ ವಿಶ್ವಾಸಿಗಳು ಅಥವಾ ಯಾಜಕರು, ಈ ಲೇವಿಯರು, ಯಾರೆಲ್ಲ ಪಂಗಡಗಳಿದ್ರಲ್ವ, ಯಾರೆಲ್ಲ ಕುಲಗಳಿದ್ರಲ್ವ, ಈ ದೇವರಿಗೆ ಹೆಂಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು ಅಂತ ಹೇಳಿದ್ರೆ, ದೇವಾಲಯದ ಬಲಿಪೀಠದ ಮೇಲೆ ಸಂಜೆ ಬೆಳಿಗ್ಗೆ ಏನು ಮಾಡ್ತಾಯಿದ್ರು? ದಹನ ಬಲಿಗಳನ್ನು ಅರ್ಪಿಸ್ತಾ ಇದ್ರು. ಯಾವುದರ ಒಂದು ನಿಮಿತ್ತವಾಗಿ? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ನಿಮಿತ್ತವಾಗಿ. ಅದೇ ಅಧ್ಯಾಯದಲ್ಲಿ ನೀವು 40ನೇ ವಾಕ್ಯ 41ನೇ ವಾಕ್ಯವನ್ನು ಓದಬೇಕಾದ್ರೆ ಇಲ್ಲಿ ನಮಗೆ ಅರ್ಥ ಆಗುತ್ತೆ ನೋಡಿ. ಸರ್ವೇಶ್ವರ ಇಸ್ರೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಬಲಿಪೀಠದ ಮೇಲೆ ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ ದಹನ ಬಲಿ ಅರ್ಪಿಸಬೇಕಾಗಿತ್ತು. ಯಾವಾಗೆಲ್ಲ ಅರ್ಪಿಸ್ತಾ ಇದ್ರು? ಮುಂಜಾನೆ ಅರ್ಪಿಸ್ತಾ ಇದ್ರು, ಸಂಜೆನೂ ಅರ್ಪಿಸ್ತಾ ಇದ್ರು. ಯಾವುದನ್ನು? ದಹನ ಬಲಿಗಳನ್ನು. ದೇವರಿಗೆ ಕೃತಜ್ಞತೆಯಾಗಿ ಅವರ ಶಾಶ್ವತವಾದ ಪ್ರೀತಿಗಾಗಿ ಏನು ಮಾಡ್ತಾಯಿದ್ರು? ಅಲ್ಲಿ ಈ ಒಂದು ಆ ಕುರಿಗಳ ಕೊಬ್ಬನ್ನು ಮತ್ತು ಕೆಲವು ದ್ರವ್ಯಗಳನ್ನು, ಆ ಒಂದು ಕಟ್ಟಿಗೆಗಳನ್ನು ಬೆಂಕಿ ಮಾಡಿ ಅದರಲ್ಲಿ ಏನು ಮಾಡ್ತಿರೋದ್ರನ್ನು ಇಡ್ತಾಯಿದ್ರು. ಆ ಬೆಂಕಿ ಯಾವುದೇ ಕಾರಣಕ್ಕೆ ಏನಾಗಬಾರ್ದು? ಆರಿ ಹೋಗಬಾರ್ದು. ದಿನದ 24 ಗಂಟೆ ಬೆಂಕಿ ಏನಾಗಬೇಕು? ಉರಿಯುತ್ತಲೇ ಇರಬೇಕು. ಇದೇನಾಗಬೇಕು? ಆ ಸುವಾಸನೆ ಪರಲೋಕವನ್ನು ಮುಟ್ಟಬೇಕು ಅಂತೇಳಿ ಧರ್ಮಶಾಸ್ತ್ರದಲ್ಲಿ ದೇವರು ಏನು ಮಾಡಿದರು? ಆಜ್ಞೆ ಮಾಡಿದರು. ಆದ್ದರಿಂದಲೇ
ಇದನ್ನು ಮಾಡುವುದಕ್ಕಾಗಿ ಕೆಲವರನ್ನು ನೇಮಿಸಿದ್ರು. ಈ ಬೆಂಕಿ ಉರಿಯುವಾಗಲೆಲ್ಲ ಅಲ್ಲಿ ಆ ದೇವರ ಪ್ರೀತಿಯನ್ನು ನೆನಪಿಸಿಕೊಂಡು ಯಾವಾಗಲೂ ದೇವರಿಗೆ ಏನು ಮಾಡೋ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಗ್ರೂಪನ್ನು ಕೂಡ ದೇವರು ಏನು ಮಾಡಿದರು, ಸ್ಪೆಸಿಫಿಕ್ಕಾಗಿ ಅಲ್ಲಿ ನೇಮಿಸಿದ್ರು, ಅಪಾಯಿಂಟ್ ಮಾಡಿದರು. ಮುಂದೆ 41ನೇ ವಾಕ್ಯ ನೋಡಿ. ಅಲ್ಲಿ ಅವರೊಂದಿಗೆ ಸರ್ವೇಶ್ವರನ ನಿತ್ಯ ಪ್ರೀತಿಗಾಗಿ, ಏನಕ್ಕಾಗಿ? ಪರ್ಮನೆಂಟ್. ಅದಕ್ಕೆ ಹೇಳಿದ್ದು ನಾನು, ಅದಕ್ಕೆ ಸ್ಟಾರ್ಟಿಂಗು ಇಲ್ಲ ಎಂಡಿಂಗ್ ಇಲ್ಲ, ಅನ್ಕಂಡೀಷನಲ್ ಲವ್ ಅಂತೇಳಿ ಹೇಳ್ತೀವಿ, ಹೌದಲ್ವಾ? ಅದಕ್ಕೆ ಲಿಮಿಟೇ ಇಲ್ಲ. ಆ ಒಂದು ಪ್ರೀತಿಯನ್ನು ನೆನಪಿಸಿಕೊಂಡು ನೀವೇನು ಮಾಡಿ, ಅವರನ್ನು ಸ್ತುತಿಸಿ ಸಂಗೀತ ಹಾಡಲು ಹೇಮಾನ್, ಯದುತೋನ ಹಾಗೂ ಇನ್ನಿತರರು ನಿರ್ದಿಷ್ಟವಾಗಿ ನೇಮಕವಾಗಿದ್ದರು. ಹಾಗಿದ್ರೆ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಈ ಕಿನ್ನರಿ ಮತ್ತು ಈ ತಬಲ, ಇವು ಡೋಲುಗಳನ್ನೆಲ್ಲ ಉಪಯೋಗ ಮಾಡಿ ಕೆಲವರಿಗೆ ಮಾತ್ರ ಏನು ಮಾಡಿದರು, ದೇವರು ಆ ಪ್ರೀತಿಯನ್ನು ನೆನಪಿಸಿಕೊಂಡು ಕೃತಜ್ಞತೆ ಹೇಳುವಂಥ ಒಂದು ಕಾರ್ಯವನ್ನು ಕೊಟ್ಟಿದ್ದರು. ಆದರೆ ಇವರು ಮಾಡ್ತಾ ಇದ್ದಂಥ ಈ ದಹನ ಬಲಿಗಳು, ಬಲಿ ಅರ್ಪಣೆಗಳು ದೇವರಿಗೆ ಇಷ್ಟ ಆಗಲಿಲ್ಲ. ಪೌಲ ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 10 ವಾಕ್ಯ 8-9 ನಾವು ಓದ್ತೇವೆ. 8, 9, 10 ಸ್ವರ್ಗದಲ್ಲಿ ಒಂದು ಬಲಿ ಸಿದ್ಧ ಆಯಿತು ದೇವರಿಗಾಗಿ. ಆ ಬಲಿ ಯಾರು? ಯೇಸು ಕ್ರಿಸ್ತರು. ಅವರು ಮನುಷ್ಯರಾಗಿ ಲೋಕದಲ್ಲಿ ಹುಟ್ಟಿ ಬಂದರು. ಓದೋಣ ಆ ವಾಕ್ಯವನ್ನು. ಇಬ್ರಿಯ ಅಧ್ಯಾಯ 10 ವಾಕ್ಯ 8, 9, 10. ಬಲಿ ಅರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು ಮತ್ತು ಪಾಪ ಪರಿಹಾರಕ ಬಲಿಗಳು ನಿಮಗೆ ಬೇಡವಾದವು. ಇವು ಯಾವುವು ನಿಮಗೆ ತರಲಿಲ್ಲ ತೃಪ್ತಿಯನ್ನು ಎಂದು ಮೊದಲು ಹೇಳುತ್ತಾರೆ. ಅನಂತರ ಇಗೋ ನಾ ಬಂದೆ, ನಿಮ್ಮ ಚಿತ್ತವನ್ನು ನೆರವೇರಿಸಲೆಂದೇ. ಹಾಗಿದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆ ಹಳೆ ಒಡಂಬಡಿಕೆ ದಹನ ಬಲಿಗಳು, ಪಾಪ ಪರಿಹಾರ ಬಲಿಗಳು ಏನು ತರಲಿಲ್ಲ, ನಿಮಗೆ ತೃಪ್ತಿಯನ್ನು ತರಲಿಲ್ಲ. ಹಾಗಿದ್ರೆ ಆ ನಿತ್ಯವಾದ ಪ್ರೀತಿಗೆ ಬೇಕಾದಂಥ ಆ ಅರ್ಹತೆ ಅನುಗುಣಕ್ಕೆ ಬೇಕಾದಂಥ ಸ್ತುತಿ ಸ್ತೋತ್ರಗಳು ಕೂಡ ಏನಾಗಲಿಲ್ಲ, ಸಮರ್ಪಣೆ ಆಗಲೇ ಇಲ್ಲ. ಒಟ್ಟಾರೆ ಏನು ಸಿಗಲಿಲ್ಲ, ದೇವರಿಗೆ ತೃಪ್ತಿ ತರಲೇ ಇಲ್ಲ. ಆದ್ದರಿಂದಲೇ ಆ ಒಂದು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸುವುದಕ್ಕಾಗಿ ಒಬ್ಬರು ಈ ಲೋಕದಲ್ಲಿ ಹುಟ್ಟಿ ಬಂದರು. ಅವರು ದಹನ ಬಲಿಯಾಗಿ ಅರ್ಪಣೆಯಾದರು, ಪಾಪ ಪರಿಹಾರಕ ಬಲಿಯಾಗಿ ಅರ್ಪಣೆಯಾದರು. ಹಳೆ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಬಲಿದಾನಗಳಿತ್ತು, ಹೌದಲ್ವಾ? ಆದರೆ ಯೇಸು ಕ್ರಿಸ್ತರು ಎಲ್ಲ ಬಲಿಯನ್ನು ಒಟ್ಟಾಗಿ ಏನು ಮಾಡಿದರು, ಅವರು ಒಬ್ಬರೇ ಅರ್ಪಿಸಿಬಿಟ್ರು, ತಮ್ಮ ಶರೀರವನ್ನೇ ಬಲಿಯಾಗಿ. ಅದನ್ನೇ ಇಲ್ಲಿ ಪೌಲ ಹೇಳ್ತಾ ಇದ್ದಾರೆ, ದೇವರಿಗೆ ಮನುಷ್ಯನ ಅರ್ಪಿಸಿದಂಥ ಸ್ತುತಿ ಸ್ತೋತ್ರಗಳು, ಬಲಿಗಳು ಯಾವುದೂ ತೃಪ್ತಿ ತರಲಿಲ್ಲ. ಆದ್ದರಿಂದಲೇ ಯೇಸು ಕ್ರಿಸ್ತರು ಏನು ಮಾಡಿದ್ರಂತೆ, ಇಗೋ ನಾ ಬಂದೆ ನಿಮ್ಮ ಚಿತ್ತವನ್ನು ನೆರವೇರಿಸಲೆಂದೆನ್ನುತ್ತಾರೆ. ಹೀಗೆ ಹೊಸದನ್ನು ಸ್ಥಾಪಿಸಲು ಹಳೆಯದನ್ನು ರದ್ದು ಮಾಡಿದ್ದಾರೆ. ಹಾಗಿದ್ರೆ ಹಳೆಯ ಎಲ್ಲ ಏನಾಯಿತು, ನಿಯಮಗಳು ಸ್ಟಾಪ್ ಆಗಿ ಹೋಯಿತು. ಆ ದಹನ ಬಲಿ ಬೆಳಿಗ್ಗೆ ಸಂಜೆ ಸ್ಟಾಪ್ ಆಗಿ ಹೋಯಿತು. ಅಲ್ಲಿ ಸ್ಪೆಸಿಫಿಕ್ಕಾಗಿ ಯಾರು ಸ್ತುತಿ ಮಾಡಬೇಕಾಯಿತೋ ಅವರು ನಿಲ್ಲಿಸಿದರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರಲ್ಲಿ ಯಾರೆಲ್ಲ ಹೊಸದಾಗಿ ಹುಟ್ಟಿದಾರೋ ಅವರೆಲ್ಲರೂ ಇವತ್ತು ಸ್ತುತಿ ಮಾಡ್ಬೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ. ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪುನೀತರಾಗಿದ್ದೇವೆ, ನಾವು ಪರಿಶುದ್ಧರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಗಿದ್ರೆ ಈಗ ಎಲ್ಲರಿಗೂ ಕೂಡ ಚಾನ್ಸ್ ಸಿಕ್ತು, ದೇವರನ್ನು ಆರಾಧನೆ ಮಾಡೋ ಚಾನ್ಸ್ ಸಿಕ್ತು. ದೇವರ ನಿತ್ಯವಾದಂಥ ಪ್ರೀತಿಯನ್ನು ಅನುಭವಿಸುವಂಥ ಚಾನ್ಸ್ ಇವತ್ತು ಎಲ್ಲರಿಗೂ ಕೂಡ ಸಿಕ್ಕಿದೆ. ಯಾರ ಮುಖಾಂತರ ಸಿಕ್ತೋ? ಯಾರ ಮುಖಾಂತರ ಸಿಕ್ತೋ? ಅದಕ್ಕೆ ಪೌಲ ಹೇಳಿದ್ದು, ಕ್ರಿಸ್ತ ಯೇಸುವಿನ ಮುಖಾಂತರ ತೋರಿ ಬಂದ ದೈವಿಕ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. 8:38 ರೋಮ. ಹಾಗಿದ್ರೆ ನಿಜವಾದ ದೈವಿಕವಾದ ಪ್ರೀತಿಯನ್ನು ನಾವು ಅನುಭವಿಸಬೇಕಾದ್ರೆ ಯಾರ ಜೊತೆಯಲ್ಲೇ ಇರಬೇಕು? ಯೇಸು ಜೊತೆಯಲ್ಲೇ ಇರಬೇಕು. ಯಾಕೆಂದರೆ ಎಲ್ಲವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದವರು ಯಾರು? ಶಿಲುಬೆ ಮೇಲೆ. ಅದಕ್ಕೆ ಹೇಳಿದ್ದು, ಎಲ್ಲ ಆಯಿತು, ಎಲ್ಲ ನಾನು ಮುಗಿಸಿದೆ. ಪ್ರೈಸ್ ದ ಲಾರ್ಡ್. ಈಗ ನಿತ್ಯ ಜೀವ ಕೂಡ ಯಾರು ಕೊಡಬೇಕು ನಮಗೆ?
ಅದಕ್ಕೆ ಯೂದ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿತ್ಯ ಜೀವವನ್ನು ಕರುಣಿಸುವಂಥ ಕ್ರಿಸ್ತ ಯೇಸುವಿನಲ್ಲಿ ನಾವೇನು ಮಾಡಬೇಕಂತೆ, ಅವರ ಜೊತೆಯಲ್ಲಿ ನಡಿಬೇಕಂತೆ. ಯೂದ ಅಧ್ಯಾಯ 1 ವಾಕ್ಯ 21 ಓದೋಣವಾ? ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ, ಯಾರ ಪ್ರೀತಿಯಲ್ಲಿ? ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸುವ ಕೊಡುವ ಕರುಣಾಮಯನಾದ ಯೇಸು ಕ್ರಿಸ್ತರ ಜೊತೆಯಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಈ ಪ್ರಾರ್ಥನೆಗಳು, ಈ ಮನೆ ಪ್ರಾರ್ಥನೆಗಳು ಇರ್ಬೋದು, ವೆಬ್ಎಕ್ಸ್ ಇರ್ಬೋದು, ಮುಂಜಾನೆ ಮೊನ್ನೆ ಇರ್ಬೋದು, ಈ ಎಲ್ಲ ಪ್ರಾರ್ಥನೆಗಳು ಯಾಕೆ ಅಂತ ಹೇಳಿದ್ರೆ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ನಿಲ್ಲೋದಕ್ಕಾಗಿ, ಆ ನಿತ್ಯ ಜೀವದಲ್ಲಿ ನಾವು ನೆಲೆಯಾಗಿ ನಿಲ್ಲುವುದಕ್ಕಾಗಿ. ಈಗ ತಂದೆ ಪ್ರೀತಿಯನ್ನು ನಾವು ಸಂಪೂರ್ಣವಾಗಿ ಅನುಭವಿಸುವಂತೆ, ಅದು ಶಾಶ್ವತವಾದ ಪ್ರೀತಿ, ಅದಕ್ಕೆ ಎಂಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಒಳ್ಳೆ ಕೆಲಸದಿಂದ ನಾವು ಪಡ್ಕೊಳ್ಳಿಲ್ಲ, ನಮ್ಮ ಯಾವುದೇ ಪ್ರಾರ್ಥನೆಯಿಂದ ಸಿಕ್ಕಿದ್ದಲ್ಲ. ಇದು ಸ್ವತಃ ದೇವರೇ ಪ್ರೀತಿಯಾಗಿರೋದ್ರಿಂದ, ಅದಕ್ಕೆ ಯೆಹೋವನು ಹೇಳಿದ್ದು ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿ ಸ್ವರೂಪಿಯಾದ ದೇವರೇ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿರೋದ್ರಿಂದ ಇವತ್ತು ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೇನು ಸಿಕ್ಕಿದೆ? ಅವರು ಒಮ್ಮೆಗೆ ಎಲ್ಲ ಕಾಲಕ್ಕೂ ಎಲ್ಲ ಬಲಿಗಳನ್ನು ಅರ್ಪಿಸಿ ಎಲ್ಲವನ್ನು ನೆರವೇರಿಸಿದರು. ಯಾರಿಗಾಗಿ? ನನಗಾಗಿ, ನಿನಗಾಗಿ. ಪ್ರೈಸ್ ದಿ ಲಾರ್ಡ್. ಆ ಕ್ರಿಸ್ತ ಯೇಸುವನ್ನು ಕಲಿಸಿಕೊಟ್ಟಂತಹ ಆ ತಂದೆ ದೇವರನ್ನು ನಾವೇನು ಮಾಡೋಣ? ಆರಾಧನೆ ಮಾಡೋಣವಾ? ಸ್ತುತಿ ಮಾಡೋಣವಾ? ಓಕೆ, ನಾವು ದೇವರನ್ನು ಒಟ್ಟಾಗಿ ಸೇರಿ ನಾವೆಲ್ಲರೂ ಸ್ತುತಿ ಮಾಡುತ್ತಾ ಹೇಳೋಣ. ತಂದೆ ದೇವ, ತಂದೆ ದೇವ, ನೀನೇ ನನ್ನ ಸರ್ವವಯ್ಯ, ನಿನ್ನ ಸ್ತುತಿಸ್ತೇನಪ್ಪ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿಮ್ಮೊಬ್ಬರನ್ನೇ ನಾನು ಆರಾಧಿಸ್ತೇನೆಂಬ ಈ ಗೀತೆಯ ಸಾಲುಗಳ ಮುಖಾಂತರ ನಮ್ಮ ತಂದೆ ದೇವರನ್ನು, ಕ್ರಿಸ್ತ ಯೇಸುವಿನ ಮುಖಾಂತರ ನಾವು ಅನುಭವಿಸ್ತಿರುವಂಥ ದೇವರ ಪ್ರೀತಿಯನ್ನು ನೆನಪಿಸಿಕೊಂಡು ನಾವು ಈ ಸಂಜೆಯಲ್ಲಿ ಆರಾಧನೆ ಮಾಡೋಣ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ದೇವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. 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 ನಿಮ್ಮ ಹೃದಯಗಳ ಆರಾಧನೆ ಮಾಡಲಿ. ಕ್ರಿಸ್ತ ಯೇಸುವಿನ ಮುಖಾಂತರ ತೋರಿ ಬಂದಂಥ ದೈವಿಕ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ನಿಮಗೆ ನಿತ್ಯ ಜೀವವನ್ನು ಕೊಡುವಂಥ ಪ್ರಭು ಯೇಸು ಕ್ರಿಸ್ತರಲ್ಲಿ ನಡೆಯಲು ನಿಮಗೆ ಸಹಾಯ ಮಾಡುವಂತಹ ಆ ದೇವರ ಪ್ರೀತಿ ನಿಮ್ಮಲ್ಲಿ ಉಕ್ಕಿ ಹರಿಯಲಿ. ಆ ಪ್ರೀತಿಗೆ ಪ್ರಾರಂಭ ಇಲ್ಲ, ಆ ಪ್ರೀತಿಗೆ ಅಂತ್ಯ ಇಲ್ಲ. ಅದು ನದಿಯಾಗಿ ಪ್ರತಿ ದಿನವೂ ಹರಿಯುವಂತಹ ಒಂದು ನದಿಯಾಗಿದೆ ಪ್ರಿಯರೇ. ಆ ಈ ದೇವರ ಪ್ರೀತಿಯ ನದಿ ನಮ್ಮ ಹೃದಯಗಳಲ್ಲಿ ಹರಿಯಲಿ, ನಮ್ಮ ಈ ಒಂದು ಪ್ರಾರ್ಥನೆಯಲ್ಲಿ ಹರಿಯಲಿ, ಇಲ್ಲಿರುವ ಕುಟುಂಬದವರಲ್ಲಿ ಆ ಪ್ರೀತಿಯ ನದಿ ಹರಿಯಲಿ ಈ ಸಮಯದಲ್ಲಿ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ
ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ನಾವು ಹೇಳೋಣ, ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ಪವಿತ್ರಾತ್ಮರ ಫಲಗಳಲ್ಲಿ ಒಂದು ಫಲ ಆನಂದ. ಆ ಆನಂದ ದೇವರ ಪ್ರೀತಿಯಿಂದ ಸಿಕ್ಕಿದಂಥದ್ದಾಗಿದೆ. ಈ ಆನಂದವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಖಂಡಿತವಾಗಿ ಈ ಆನಂದದ ಹಿಂದೆ ಇರುವಂಥ ದೇವರ ಪ್ರೀತಿಯನ್ನು ನಮ್ಮ ಜೀವಮಾನ ಕಾಲವೆಲ್ಲ ನಾವು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಪೌಲರು ಹೇಳ್ತಾರೆ, ಪೇತ್ರರು ಹೇಳ್ತಾರೆ, ಅದು ಅವರ್ಣೀಯವಾದಂತಹ ಒಂದು ಆನಂದ. ಆ ಪ್ರೀತಿಯನ್ನು ನಾವು ಯಾರೂ ಕೂಡ ಒಬ್ಬರು ಕೂಡ ಅದನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಸಿರಾಕನ ಗ್ರಂಥದಲ್ಲಿ ನಾವು ಒಂದು ಸ್ಥಳದಲ್ಲಿ ಓದ್ತೇವೆ, ನಿಮ್ಮ ಆ ಒಂದು ಸ್ತುತಿ ಸ್ತೋತ್ರಗಳು, ನಿಮ್ಮ ಸ್ವರ ನೀವು ಎಷ್ಟು ಹೇಳಿ ಸ್ತುತಿ ಸ್ತೋತ್ರ ಮಾಡ್ತೀರೋ ಅದಕ್ಕಿಂತಲೂ ದೇವರು ಉನ್ನತದಲ್ಲಿದ್ದಾರೆ. ಅಲ್ಲಿ ಅಷ್ಟು ದೂರ ನಮ್ಮ ಸ್ವರಗಳು ಮುಟ್ಟುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ರೋಮ ಅಧ್ಯಾಯ 8:26 ಹೇಳ್ತಾರೆ, ನಿಮ್ಮ ಒಳಗಡೆ ಇರುವ ಪವಿತ್ರ ಆತ್ಮರು ಅದನ್ನು ಸ್ವರ್ಗಕ್ಕೆ ಮುಟ್ಟುವಂತೆ ಮಾಡ್ತಾರೆ. ಆ ಪವಿತ್ರ ಆತ್ಮರು ನಿಮ್ಮ ಸ್ತುತಿ ಎಂಬ ಧೂಪವನ್ನು ಸ್ವರ್ಗದಲ್ಲಿರುವಂಥ ನಿನ್ನ ತಂದೆಯ ಬಳಿಗೆ ಕೊಂಡೊಯ್ಯುವ ಮಾರ್ಗವಾಗಿದ್ದಾರೆ. ಆ ಪವಿತ್ರ ಆತ್ಮರನ್ನು ಕೊಟ್ಟು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇರುವಂಥ ಆ ತಂದೆ ದೇವರನ್ನು ನಾವು ಆರಾಧನೆ ಮಾಡುತ್ತಾ ಹೇಳೋಣ, ಅಪ್ಪ ಈ ಜೀವಕ್ಕೆ ಇಷ್ಟು ಸಾಕು ಸ್ವಾಮಿ. ಈ ಒಂದು ದೇಹಕ್ಕೆ, ಈ ಒಂದು ಆತ್ಮಕ್ಕೆ ನೀವು ಕೊಟ್ಟಂಥ ಈ ಪರಿಶುದ್ಧತೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮಗೆ ಆ ನಿತ್ಯ ಜೀವದ ಮಾರ್ಗವನ್ನು ತೋರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂತೇಳಿ ನಾವು ಆರಾಧನೆ ಮಾಡೋಣ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ,
ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನನ್ನ ಮಡಿಲಲ್ಲಿ ನಿನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ಆಮೆನ್. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಾವು ಹೇಳೋಣ ಈ ಸಮಯದಲ್ಲಿ, ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ನಾವು ಬೈಬಲ್ನಲ್ಲಿ ಓದ್ತೇವೆ, ದೇವರ ವಾಕ್ಯಗಳು ಸಿಹಿ ಜೇನಿಗಿಂತಲೂ ಮಧುರವಾದಂಥದ್ದು. ಪ್ರೇರೆ ಲೋಕದಲ್ಲಿ ಅತೀ ಒಂದು ಸಿಹಿಯಾದ ವಸ್ತು ಜೇನು. ಆ ಜೇನಿಗಿಂತಲೂ ಅತಿ ಮಧುರವಾದದ್ದು ದೇವರ ವಾಕ್ಯಗಳು. ಅದನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅಪ್ಲೈ ಮಾಡಿಕೊಂಡು ಅದರಂತೆ ನಡೀತಾ ಇದ್ದಾರೋ ಅವರಿಗೆ ಮಾತ್ರ ಈ ಒಂದು ಟೇಸ್ಟ್ ತಿಳಿಯುತ್ತೆ, ಅವರಿಗೆ ಮಾತ್ರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗುತ್ತೆ. ಇವತ್ತು ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರು ಮಾಡಿದ್ದಾರೆ. ಯೇಸು ಕ್ರಿಸ್ತರು ತಮ್ಮನ್ನೇ ಸುಗಂಧ ಬಲಿಯಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟ ಹಾಗೆ ಆ ಒಂದು ಸುಗಂಧವಾದ ಪರಿಮಳ ದ್ರವ್ಯವಾಗಿ ನಮ್ಮೊಬ್ಬೊಬ್ಬರನ್ನು ಕೂಡ ಕ್ರಿಸ್ತ ಯೇಸು ತನ್ನ ಬಲಿಯ ಮುಖಾಂತರ ವಿಶ್ವಾಸವಿಟ್ಟಂಥ ಪ್ರತಿ ಒಬ್ಬೊಬ್ಬರನ್ನು ತಂದೆಗೆ ಸುಗಂಧವಾದ ಬಲಿಯ ಕಾಣಿಕೆಯಾಗಿ ನಮ್ಮೊಬ್ಬೊಬ್ಬರನ್ನು ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಯಾಕೋಬರು ಹೇಳ್ತಾರೆ, ನಾವು ಒಬ್ಬೊಬ್ಬರು ಕೂಡ ದೇವರಿಗೆ ಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವಿನ ಮುಖಾಂತರ ಅರ್ಪಿತರಾದಂಥ ಕಾಣಿಕೆಗಳಾಗಿದ್ದೇವೆ. ನಾವು ಒಬ್ಬೊಬ್ಬರು ಪ್ರಥಮ ಫಲಗಳಾಗಿದ್ದೇವೆ ಪ್ರಿಯರೇ. ಇದು ಯೇಸು ಕ್ರಿಸ್ತನ ಮುಖಾಂತರ ನಡೆದಂಥ ಕಾರ್ಯ. ಈ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ
ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. 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 ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ಹೇಳೋಣವಾ? ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. 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 ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ
ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ದೇವರಿಂದ ನಾವು ಏನೆಲ್ಲ ಉಚಿತವಾಗಿ ಪಡೆದುಕೊಂಡಿದ್ದೇವೋ ಅದನ್ನು ಕಾರ್ಯ ಮುಖಾಂತರ ಮಾಡಲು ದೇವರು ಆಸೆ ಪಡ್ತಾರೆ. ಪ್ರೇರೆ ಯಾಕೋಬರು ಹೇಳುವ ಹಾಗೆ ಅಧ್ಯಾಯ 1 ವಾಕ್ಯ 22ರಲ್ಲಿ ಹೇಳ್ತಾರೆ, ನೀವು ದೇವರ ವಾಕ್ಯಗಳನ್ನು ಕಿವಿಯಾರೆ ಕೊಂಡರೆ ಸಾಕೆಂದು ನೀವು ಮರುಳಾಗದಿರಿ. ಕೇಳಿಸಿಕೊಂಡ ವಾಕ್ಯಗಳಂತೆ ನೀವು ಜೀವಿಸುವವರು ಕೂಡ ಆಗಿರಬೇಕು ಅಂತೇಳಿಯೇ ಅಲ್ಲಿ ಯಾಕೋಬರು ಹೇಳ್ತಾರೆ. ಅದೇ ಯಾಕೋಬರು ಹೇಳ್ತಾರೆ, ನಿನ್ನ ವಿಶ್ವಾಸ ಸತ್ಕಾರ್ಯಗಳಲ್ಲಿ ಬಾರದ ಹೊರತು ಅದು ಸತ್ತ ವಿಶ್ವಾಸ ಎಂಬುದಾಗಿ. ಇವತ್ತು ನೀವು ಏನೆಲ್ಲ ಕ್ರಿಸ್ತ ಯೇಸುವಿನ ವಿಷಯವಾಗಿ ತಿಳಿದುಕೊಂಡಿದ್ದೀರೋ, ಏನೆಲ್ಲ ಬೋಧನೆಗಳನ್ನು ಅಂಗೀಕಾರ ಮಾಡಿ ಯೇಸು ನನಗಾಗಿ ಮನುಷ್ಯನಾಗಿ ಹುಟ್ಟಿ ಬಂದರು, ನನಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಅಂತೇಳಿ ಇವತ್ತು ನೀವು ಒಪ್ಕೊಂಡಿದ್ದೀರಾ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಯೇಸುವನ ರಕ್ಷಕನಾಗಿ ದೇವರಾಗಿ ನಿಮ್ಮ ಜೀವಿತದಲ್ಲಿ ನೀವು ಒಪ್ಪಿಕೊಂಡಿರುವ ಕಾರಣ ಯೇಸು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ಈ ಲೋಕಕ್ಕೆ ನಿಮ್ಮನ್ನು ಉಪ್ಪಾಗಿ ಬೆಳಕಾಗಿ ನೇಮಿಸಿದ್ದೇನೆ, ನೀವು ನನ್ನ ರಾಯಭಾರಿಗಳು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಇವತ್ತು ಇದು ಕೇವಲ ನಮ್ಮ ಜೀವಿತದಲ್ಲಿ ಮಾತ್ರ ಅದು ಬಚ್ಚಿಟ್ಟುಕೊಳ್ಳುವಂಥ ಕಾರ್ಯವಲ್ಲ ಪ್ರಿಯರೇ, ಇದು ಸಕಲ ಜನರಿಗೂ ಬೆಳಕಾಗಿ ಕಂಗೊಳಿಸಬೇಕು. ಪೌಲರು ಹೇಳುವ ಹಾಗೆ ಆ ಬೆಳಕು ಕಂಗೊಳಿಸುವ ಎಲ್ಲ ಸ್ಥಳಗಳು, ಎಲ್ಲ ವಸ್ತುಗಳು ಬೆಳಕಾಗಿ ಮಾರ್ಪಡುತ್ತೆ ಅಂತೇಳಿ ಏನು ಹೇಳ್ತಾರೆ. ಇವತ್ತು ನಾವು ಒಬ್ಬೊಬ್ಬರು ಕೂಡ ನಾವಿರುವಂಥ ಊರುಗಳಿಗೆ, ನಾವು ನಡೆದಾಡುವಂಥ ಸ್ಥಳಗಳಿಗೆ, ಶುಭ ಸಂದೇಶವನ್ನು ಹೊತ್ತುವ ಸಾಗುವಂಥ ಎಲ್ಲ ಸ್ಥಳಗಳಿಗೆ ನಾವು ಒಬ್ಬೊಬ್ಬರು ಕೂಡ ಬೆಳಕಾಗಿದ್ದೇವೆ ಪ್ರಿಯರೇ, ನಾವು ಒಬ್ಬೊಬ್ಬರು ಉಪ್ಪಾಗಿದ್ದೇವೆ ಪ್ರಿಯರೇ. ಇವತ್ತು ಈ ಸತ್ಯವನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಿನ್ನ ಕೆಲಸ ಒಂದೇ, ಯೇಸು ನನ್ನ ಜೀವಿತದಲ್ಲಿ ಮಾಡಿರುವುದನ್ನು ನಾನು ಸಾಮರ್ಥ್ಯದಿಂದ ಬಲದಿಂದ ಸಾಕ್ಷಿಯಾಗಿ ನಾನೆಲ್ಲರಿಗೂ ಸಾರಬೇಕು. ಇದು ನಿನ್ನ ಜೀವಿತದಿಂದಲೇ ಪ್ರಾರಂಭ ಆಗಬೇಕು ಅಂತೇಳಿ ದೇವರು ಆಸೆ ಪಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯ ನಮ್ಮ ಮುಖಾಂತರ ಇನ್ನೂ ಹೆಚ್ಚಾಗಿ ಆಗಲಿ. ಆ ಯೇಸುವನ್ನು ನೋಡಿ ಹೇಳೋಣ, ಅಪ್ಪ ಅಪ್ಪ ಯೇಸಪ್ಪ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿಮ್ಮೊಬ್ಬರಿಗೆ ಮಾತ್ರ ಮಹಿಮೆ ಆಗಲಿ ಅಪ್ಪ. ನನ್ನ ಎಲ್ಲ ಕಾರ್ಯಗಳು, ನನ್ನ ದೇಹದಿಂದ ಉಂಟಾಗುವುದನ್ನ ಪ್ರತಿಯೊಂದು ನಿಮ್ಮ ಕಾರ್ಯಗಳು ನಿಮಗೆ ಮಾತ್ರ ಮಹಿಮೆಯನ್ನು ಉಂಟು ಮಾಡಲಿ ದೇವರೇ. 1 ಕೊರಿಂಥಿ ಅಧ್ಯಾಯ 6ರಲ್ಲಿ ಪೌಲರು ಹೇಳುವ ಹಾಗೆ ನಿಮ್ಮ ದೇಹಗಳಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮ ದೇಹಗಳು ದೇವರ ಆಲಯಗಳು, ನಿಮ್ಮ ದೇಹಗಳು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಏಕೆಂದರೆ ಯೇಸು ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ನಮ್ಮೊಬ್ಬೊಬ್ಬರನ್ನು ಕೊಂಡುಕೊಂಡಿದ್ದಾರೆ. ಇವತ್ತು ಈ ದೇಹದಲ್ಲಿ ಆ ದೇವರ ಮಹಿಮೆ ಮಾತ್ರ ಬೆಳಗುವಂತಾಗಲಿ. ಅಪ್ಪನನ್ನು ನೋಡಿ ಹೇಳೋಣ, ಅಪ್ಪ ಅಪ್ಪ ಯೇಸಪ್ಪ, ನೀನೇ ಎಲ್ಲಪ್ಪ, ನನಗೆ ನೀನೇ ಸರ್ವಸ್ವಪ್ಪ. ನೀನಿಲ್ಲದೆ ನನಗೆ ಈ ಹೊಸ ಜೀವಿತ ಇಲ್ಲ ದೇವರೇ. ನೀವು ಕೊಟ್ಟಂಥ ಈ ಒಂದು ಹೊಸ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇದನ್ನು ನನ್ನ ನಡೆಯಿಂದ, ನನ್ನ ನುಡಿಯಿಂದ, ನನ್ನ ಕಾರ್ಯರೂಪದಲ್ಲಿ ತರಲು ಪವಿತ್ರಾತ್ಮನ ಮುಖಾಂತರ ನನಗೆ ಸಹಾಯ ಮಾಡಿ ಸ್ವಾಮಿ. ನನ್ನನ್ನು ಇನ್ನೂ ಹೆಚ್ಚು ಬಲಪಡಿಸು ದೇವರೇ ಅಂತೇಳಿ ನಾವು ಆರಾಧನೆ ಮಾಡುತ್ತಾ ಹೇಳೋಣ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ
ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮವೊಂದೇ ಮಹಿಮೆ ಹೊಂದಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಪ್ರೇರೆ ಪೌಲರು ತಿಮೋಥೆನಿಗೆ ಹೇಳ್ತಾರೆ, ನೀನು ಜಿತೇಂದ್ರಿಯನಾಗಿರು, ನೀನು ಜಿತೇಂದ್ರಿಯನಾಗಿರು. ಜಿತೇಂದ್ರಿಯನಾಗಿರು ಅಂತ ಹೇಳಿದ್ರೆ ನಿನ್ನ ಇಡೀ ದೇಹ ಪರಿಶುದ್ಧವಾಗಿರಬೇಕು, ತಲೆಯಿಂದ ಪಾದದವರೆಗೂ ಎಲ್ಲ ಅಂಗಾಂಗಗಳು ಯೇಸುವಿಗಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬರಬೇಕು. ನೀನು ಕಲಿತುಕೊಂಡಂತಹ ನಿನ್ನ ಬೋಧಕನಾದ ಯೇಸು ಕ್ರಿಸ್ತರು ನಿನಗೆ ಹೇಳಿಕೊಟ್ಟಂಥ ಪ್ರತಿಯೊಂದನ್ನು ಕೂಡ ಈ ದೇಹದಲ್ಲೇ ನೀನು ಕೈಗೊಂಡು ನಡಿಬೇಕು. ಆದ್ದರಿಂದ ಎಲ್ಲ ಯುವಕರಿಗೆ ನೀನು ಮಾದರಿಯಾಗಿರಬೇಕು. ನೀನು ಜಿತೇಂದ್ರಿಯನಾಗಿರು ಅಂತೇಳಿ ಪೌಲ ತಿಮೋಥೆನಿಗೆ ಹೇಳಿಕೊಟ್ಟ ಹಾಗೆ ಇವತ್ತು ನನಗೂ ನಿನಗೂ ಯೇಸು ಹೇಳ್ತಾ ಇದ್ದಾರೆ, ನಮ್ಮ ನಡೆ ನಮ್ಮ ನುಡಿ ಪ್ರತಿಯೊಂದರಲ್ಲೂ ಕೂಡ ಯೇಸುವಿಗೆ ಮಾತ್ರ ಮಹಿಮೆಯಾಗಬೇಕು. ನಮ್ಮ ಶರೀರದ ಸರ್ವ ಅಂಗಾಂಗಗಳು ಆ ಯೇಸುವನ್ನು ಸ್ತುತಿ ಮಾಡಬೇಕು. ಇದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪವಿತ್ರಾತ್ಮರ ಸಹಾಯ ಮಾಡುವವರಾಗಿದ್ದಾರೆ. ನಾವು ಹೇಳೋಣ, ನನ್ನ ನಡೆ ನುಡಿ ಎಲ್ಲವೂ ನಿಮಗೆ ಮಹಿಮೆಯಾಗಲಿ ದೇವರೇ ಅಂತೇಳಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಿನ್ನ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವೂ ನಿನಗೆ ಅಡ್ಡ ಬೀಳಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಯೇಸು ಪ್ರೇಷಿತರಿಗೆ ಹೇಳಿದಂಥ ಈ ಆಜ್ಞೆ ಇದೆ ಪ್ರಿಯರೇ, ಹೋಗಿ ಜಗತ್ತಿನ ಕಟ್ಟ ಕಡೆಗೆ ಹೋಗಿ ಈ ಶುಭ ಸಂದೇಶವನ್ನು ಸಾರಿರಿ. ಯಾರೆಲ್ಲ ವಿಶ್ವಾಸವಿಟ್ಟು ಬರ್ತಾರೋ ಅವರಿಗೆ ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಿ ಅಂತೇಳಿ ಪ್ರೇಷಿತರನ್ನು ಜಗತ್ತಿನ ಕಟ್ಟ ಕಡೆಯವರೆಗೂ ಕಳುಹಿಸಿಕೊಟ್ರು. ಇವತ್ತು ನನಗೂ ನಿನಗೂ ಅದೇ ಅಧಿಕಾರವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ನಾವು ಆ ಶುಭ ಸಂದೇಶ ಜೀವೋದ್ಧಾರ ಸಂದೇಶವನ್ನು ಸಾರುವಾಗ ಯಾರೆಲ್ಲ ವಿಶ್ವಾಸವಿಟ್ಟು ಬರ್ತಾರೋ ಅವರು ಖಂಡಿತವಾಗಿ ಪವಿತ್ರಾತ್ಮನಿಂದಲೇ ಆ ಒಂದು ಹೃದಯದ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡವರಾಗಿ ಮಾರ್ಪಡ್ತಾರೆ. ಈ ಕಾರ್ಯವನ್ನು ದೇವರು ನಮ್ಮ ಮುಖಾಂತರ ಈಗಾಗಲೇ ಮಾಡ್ತಾ ಇದ್ದಾರೆ. ನಾವು ಇದನ್ನು ನೋಡ್ತಾ ಇದ್ದೇವೆ, ಇದನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ, ಅಪ್ಪ ಎಲ್ಲ ಸೃಷ್ಟಿಗೆ ಕರ್ತನು ನೀವೇ ಆಗಿದ್ದೀರಾ, ಎಲ್ಲ ಸೃಷ್ಟಿಯ ಒಂದು ರಕ್ಷಕರು ನೀವೇ ಆಗಿದ್ದೀರಾ, ಎಲ್ಲವನ್ನು ಕಾಲ ಕಾಲಕ್ಕೂ ನಡೆಸುತ್ತಿರುವ ದೇವರು ನೀವೇ ಆಗಿದ್ದೀರಪ್ಪ. ಅಪ್ಪ, ನಿಮ್ಮ ಸಭೆಯನ್ನು ನಿಮ್ಮ ಧರ್ಮಸಭೆಯನ್ನು ಕಟ್ಟಿ ಬೆಳೆಸಿ ನಡೆಸುತ್ತಿರುವವರು ನೀವೇ ಆಗಿದ್ದೀರಪ್ಪ. ಎಲ್ಲಿ ಇಬ್ಬರು ಮೂವರು ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತೇಳಿ ಹೇಳಿದ್ದೀರಾ. ಇದನ್ನು ಸೃಷ್ಟಿ ಮಾಡಿದವರು ನೀವೇ, ಈ ಒಂದು ಸಭೆಯನ್ನು ಉಂಟು ಮಾಡಿದವರು ನೀವೇ, ಈ ಜೀಸಸ್ ದ ಲಿವಿಂಗ್ ವರ್ಲ್ಡ್ ಮಿನಿಸ್ಟ್ರಿಯನ್ನು ಕಟ್ಟಿದವರು ನೀವೇ ಆಗಿದ್ದೀರಪ್ಪ. ಇದರಲ್ಲಿ ನೀವು ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಆರಾಧಿಸ್ತೇವಪ್ಪ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು,
ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲೇ ಇದು ಬಹಳ ಫಲವ ಕೊಡುವೆನು. ಹೌದು ಪ್ರಿಯರೇ, ಒಂದು ಪೂರ್ವಕಾಲ ಇತಿಹಾಸ ಅಧ್ಯಾಯ 33ರಲ್ಲಿ ನಾವು ಓದ್ತೇವೆ. ಯೆಹೋಷಾಫಾಟನು ಕೆಲವರನ್ನು ಆರಿಸಿಕೊಂಡು ದೇವರ ಒಂದು ಸೇವೆ ಮಾಡುವುದಕ್ಕಾಗಿ, ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಅವರನ್ನು ಪರಿಶುದ್ಧರನ್ನಾಗಿ ಯಾಜಕರ ಮುಖಾಂತರ ಅಭಿಷೇಕ ಮಾಡಿ ಆ ಒಂದು ಜನಗಳ ಮುಂದೆ ಆ ದೇವರನ್ನು ಹೊಗಳಿ ಆರಾಧನೆ ಮಾಡುವಂತೆ ಒಂದು ಸಾಲಿನ ಮುಂಭಾಗದಲ್ಲಿ ನಿಲ್ಲಿಸಿದ. ದೇವರನ್ನು ಆರಾಧನೆ ಮಾಡುವಾಗ ಆತನ ಒಂದು ಯುದ್ಧಕ್ಕೆ ದೇವರು ಜಯವನ್ನು ಒದಗಿಸಿ ಕೊಡ್ತಾ ಇದ್ರು. ಇವತ್ತು ಯೆಹೋಷಾಫಾಟನ ಮುಖಾಂತರ ದೇವರು ಕೊಟ್ಟಂಥ ಅದೇ ಒಂದು ಜಯ ಇಸ್ರೇಲರಿಗೆ ಸಿಕ್ಕಂಥ ಜಯ. ಆದರೆ ಈ ಒಂದು ಜಯ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಸೈತಾನನ ವಿರುದ್ಧ ನನಗೂ ನಿನಗೂ ಕೊಟ್ಟಿರುವಂಥ ಜಯ ಅದು ಸ್ವರ್ಗ ಲೋಕಕ್ಕೆ ಸೇರಿಸುವಂಥ ಜಯವಾಗಿದೆ. ಆ ಸೈತಾನನ ಎಲ್ಲ ಅಂಧಕಾರ ಆಡಳಿತಗಳನ್ನು ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಅವರನ್ನು ಸೆರೆಯ ಒಂದು ಅಧಿಕಾರಿಗಳಾಗಿ ಪ್ರದರ್ಶನ ಮಾಡಿದ್ದಾರೆ. ಈ ಲೋಕದಲ್ಲಿ ಅವರ ಮಹಿಮೆಯನ್ನು ಅವರು ಪ್ರಕಟಪಡಿಸಿದ್ದಾರೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತರ ಮಹಿಮೆಯಾದ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಕಟಪಡಿಸಿದ್ದಾರೆ. ಪ್ರಿಯರೇ, ಇವತ್ತು ಅದನ್ನು ನಾವು ಅಂಗೀಕಾರ ಮಾಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ. ಆದ್ದರಿಂದಲೇ ಇವತ್ತು ನಾವು ಹೊಸ ಜೀವಿತವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಅಪ್ಪ, ನಿಮ್ಮ ವಾಕ್ಯಗಳು ನನ್ನಲ್ಲಿರುವ ಕಾರಣ ನಾನು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಪವಿತ್ರ ಆತ್ಮರು ನನ್ನಲ್ಲಿರುವುದಕ್ಕೆ ಕಾರಣ ಶರೀರದ ಎಲ್ಲ ದುಷ್ಟತನಗಳು, ಎಲ್ಲ ಆಸೆಗಳು, ಪಾಪದ ಕಾರ್ಯಗಳನ್ನು ಜಯಿಸಿ ನಿಲ್ಲುವುದಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. ದೇವರೇ, ಈ ಒಂದು ಕಾರ್ಯವನ್ನು ನನ್ನ ಜೀವಿತದಲ್ಲಿ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನಿಮಗಾಗಿ ನಾನು ಹೆಚ್ಚಿನ ಫಲ ಕೊಡುವ ಮರವಾಗಿ ನನ್ನನ್ನು ಆಶೀರ್ವದಿಸಿರಿ ದೇವರೇ ಅಂತೇಳಿ ಈ ಸಮಯದಲ್ಲಿ ನಾವು ಕೇಳೋಣ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿನ್ನಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನಿನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ರೋಗಗಳಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ರೋಗಗಳಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಸಾಲಗಳಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಸಾಲಗಳಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಕಷ್ಟಗಳಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ,
ನನ್ನ ಕಷ್ಟಗಳಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. 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 ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮಲ್ಲಿ ಬಿಟ್ಟು ಏನು ಮಾಡಲಾರೆನು. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ಆರಾಧನೆ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಸ್ತೋತ್ರಪ್ಪ, ವಂದನೆ ಯೇಸುವೆ, ಸ್ತೋತ್ರಪ್ಪ. ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಆಗಲಿ ನಾನು ಪರಿಶುದ್ಧತೆಯಲ್ಲಿ ಜೀವಿಸಲು ಸಾಧ್ಯವಿಲ್ಲಪ್ಪ. ನನ್ನ ಪರಿಶುದ್ಧತೆಯ ಮಟ್ಟವನ್ನು ಅಪ್ಪ ನೀವು ಅಭಿವೃದ್ಧಿಪಡಿಸುವುದಕ್ಕಾಗಿ ಈ ಸಮಯದಲ್ಲಿ ನೀವು ನಮ್ಮೊಡನೆ ಮಾತನಾಡುವಂಥ ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಪ್ಪ. ಯಾವ ಯಾವ ಕ್ಷೇತ್ರಗಳಲ್ಲಿ ಇನ್ನೂ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕೋ ಆ ಕ್ಷೇತ್ರಗಳಲ್ಲಿ ನಿಮ್ಮ ವಾಕ್ಯಗಳು ತಲುಪಲಿ ದೇವರೇ. ಅಲ್ಲಿ ಎಲ್ಲವೂ ಕೂಡ ಸ್ವಾಮಿ ನಿಮಗೆ ಅಪ್ಪ ಇಷ್ಟವಾದಂಥ ಮೆಚ್ಚುಗೆಯಾದಂಥ ಕಾರ್ಯಗಳು ಮಾತ್ರ ಅಲ್ಲಿ ನಡೆಯುವಂತಾಗಲಿ ಕರ್ತನೆ. ಶಾರೀರಿಕವಾಗಿ, ಲೌಕಿಕವಾಗಿ, ಸಾಮಾಜಿಕವಾಗಿ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗಬೇಕೋ ಆ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ವಾಕ್ಯದ ಶಕ್ತಿ ತಲುಪಲಿ ಕರ್ತನೆ. ಅಲ್ಲಿ ಸತ್ತು ಹೋಗಿರೋ ಒಂದೊಂದು ಅಂಗಾಂಗಗಳು ಜೀವಕ್ಕೆ ಎಬ್ಬಿಸಲ್ಪಡಲಿ ದೇವರೇ. ಅಪ್ಪ, ವಾಕ್ಯಗಳನ್ನು ನಮಗೆ ಸ್ವಾಮಿ ನೀವು ಉಣಬಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ, 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 ಸ್ತೋತ್ರ.